ಹೆಣ್ಣು ನೋಡು ಶಾಸ್ತ್ರಕ್ಕೆ ಬಂದಾಗ ನಮ್ಮ ಅತ್ತಿ ಏನು ಕೇಳಿದ್ರು ನೋಡ್ರಿ, ಕೇಳಿದ್ ನೋಡಿ ನನಗೆ ಶಾಕ್ ಆಯಿತು. ನಮಸ್ಕಾರ ರೀ ಸೌಕಾರ ಮಂದಿ, ನಾನು ನಿಮ್ಮ ಉತ್ತರ ಕರ್ನಾಟಕದ ಹುಡುಗಿ ದೇಸಾರ ಮಗಳು. ಬೆಳಗ್ಗೆ ಬೇಗ ಎದ್ದು ಮೊದಲು ನನ್ನ ಗಂಡನ ಆಶೀರ್ವಾದ ತಗೊಂಡು ಅವರಿಗೆ ಬಿಸಿನೀರು ಕಾಯಿಸಿ ಕೊಟ್ಟು ನಂತರ ನಾನು ಕಸ ಗುಡಿಸಿ ಆಮೇಲೆ ಪರ್ಶಿ ಎಲ್ಲರೂ ಒರೆಸಿ ಆ ನಂತರ ರಂಗೋಲಿ ಹಾಕಿ ಎಲ್ಲನೂ ಮನೆಯೆಲ್ಲ ಸ್ವಚ್ಛ ಮಾಡಿ ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ರೀ, ತುಳಸಿ ಗಿಡ ಯಾಕೆ ಹಿಂಗಾಗೈತೆ ಅಂತ ಹೇಳಿ. ಆ ನಂತರ ನಾನು ಏನು ಮಾಡಿದೆ ಅಂತಂದರೆ ದೇವ್ರ ಪೂಜೆ ಮಾಡಿ ಎಲ್ಲ ಊದಿನ ಕಡ್ಡಿ ಬೆಳಗಿ ಎಲ್ಲ ಮಾಡಿ ಎಲ್ಲ ದೇವ್ರಿಗೂ ಪೂಜೆ ಮಾಡಿ. ನಮ್ಮ ದೇವರು ಭಾಳ ರೀ ಉತ್ತರ ಕರ್ನಾಟಕ ಮಂದಿ ಸೈಡ ಅಷ್ಟಕ್ಕೂ ಬೆಳಗಿ ನಂತರ ನಾ ಈಗ ಅವಲಕ್ಕಿ ಮಾಡಬೇಕಂತ ಎಲ್ಲ ಹೆಚ್ಚಿಟ್ಕೊಂಡು ಇಲ್ಲಿ ಅವಲಕ್ಕಿ ಇಟ್ಟಿರಿ. ಎಲ್ಲ ಒಗ್ಗರ್ಣೆ ಹಾಕಿ ಇವನ್ನ ತೋರಿಸ್ಬೇಕಂತ ನೋಡ್ತಾ ಇದ್ದೆ, ಯಾಕಂದ್ರೆ ಅವಲಕ್ಕಿ ಹಾಕಿದ್ರೇನೆ ಚಂದ. ಅದಕ್ಕೆ ನಾನು ತೋರ್ಸೋಕ್ಕಿಟ್ಟೆ. ಸ್ವಲ್ಪ ತೋರಿಸಿದಾದ್ಮೇಲೆ ಹಿಂಗೆ ಹಿಚ್ಚಿಟ್ಟು ನೋಡಿದ್ರೆ ಅದು ಇದನ್ನ ನೆನೆದಿರುತ್ತಲ್ಲ, ಆಗ ಅವನ್ನೆಲ್ಲ ಹಿಂಡಿ ಇನ್ನೊಂದು ಪ್ಲೇಟಿಗೆ ತಗೊಂಡೆ. ಹಂಗೆ ತಗೊಂಡ್ರೆ ಎಲ್ಲ ಮೆದುವಾಗಿ ಒಂಥರ ಹೂವಿನ ಥರ ಬಂದಿರುತ್ತೆ. ಅದು ನನಗೆ ತುಂಬಾ ಇಷ್ಟ ಆಗುತ್ತೆ. ಅವಲಕ್ಕಿ ಇನ್ನೊಂದು ಸೈಡ್ ಏನಂತಾರೆ ಪೋಹ ಅಂತಾರಲ್ಲ, ಆಮೇಲೆ ಉಪ್ಪು ಹಾಕಬೇಕು. ಹಾಕಿ ಸ್ವಲ್ಪ ನಿಂಬೆಹಣ್ಣು ಹಿಂಡಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಒಗ್ಗರಣೆ ಕುದೀತಾ ಇದ್ದಾಗ ಅವಲಕ್ಕಿ ನೆನೆಸಿ ಇಟ್ಟಿರುತ್ತಲ್ಲ ಅದನ್ನ ಅದ್ರಲ್ಲಿ ಹಾಕಬೇಕು. ಹಾಕಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಾಗ ಹಿಂಗಾಗುತ್ತೆ. ಅವಲಕ್ಕಿ ತಯಾರಾಯಿತು. ಆಗ ನನ್ನ ಪತಿ ದೇವರು ಇದ್ದಾರಲ್ಲ ಅವ್ರಿಗೆ ಕೊಟ್ಟೆ. ಅವ್ರದ್ದು ಇವತ್ತು ವರ್ಕ್ ಫ್ರಮ್ ಹೋಮ್ ಇತ್ತು, ಅದಕ್ಕೆ ಕೊಟ್ಟೆ. ಅವರು ಫೋನ್ ನೋಡ್ತಾ ತಿಂತಾಯಿದ್ರು. ಆಮೇಲೆ ನೀನು ತಿನ್ನು ಅಂತ ಅಂದರು. ನಾನು ಅದಕ್ಕೆ ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡು ತಿನ್ನಬೇಕು ಅಂತ ನೋಡ್ತಾ ಇದ್ದೆ. ನೆಕ್ಸ್ಟು ತಿಂದಮೇಲೆ ಏನು ಮಾಡಿದೆ ಅಂದರೆ ನಮ್ಮದು ಪತಿ ದೇವ್ರದ್ದು ವರ್ಕ್ ಫ್ರಮ್ ಹೋಮ್ ಇತ್ತು, ಅವರು ತುಂಬ ಬ್ಯುಸಿಯಾಗಿದ್ದರು. ಆಮೇಲೆ ನಂಗೆ ಹಣ್ಣು ಬಿಡಿಸ್ಕೊಟ್ರು ಹಸಿವಾಗಿದೆ ಅಂದಾಗ. ನಾನು ಸ್ವಲ್ಪ ಹಣ್ಣು ಎಲ್ಲ ತಿಂದು ಆಮೇಲೆ ಏನು ಮಾಡಲಿ ಅಂತ ನೋಡ್ತಾ ಇದ್ದೆ. ಅಷ್ಟರಲ್ಲಿ 1 ಗಂಟೆ ಆಯಿತು, ಊಟದ ಹೊತ್ತಾಯಿತು. ಕಡಲೆಬೇಳೆ ಸಾಂಬಾರು ಮಾಡೋಕ್ಕೆ 2 ಮುಷ್ಟಿಗೆಯಷ್ಟು ಕಡಲೆಬೇಳೆ ತೊಗೊಂಡೆ. 1 ಮುಷ್ಟಿಗೆ ಇನ್ನೊಂದು ಮುಷ್ಟಿಗೆಯಷ್ಟು 2 ಕಡಲೆಬೇಳೆ ತೊಗೊಂಡು ಕುಕ್ಕರ್ನ ಇಟ್ಟು ಕೂಗ್ಸೋಕ್ಕಿಟ್ಟೆ. ಅದು ಎಷ್ಟು ಸೀಟಿ ಬರಬೇಕಂತಂದರೆ ಅದು ನೀರಿನ ಮೇಲೆ ಹೋಗುತ್ತೆ. ನಾನು ಒಂದು 4-5 ಸೀಟಿ ಹೊಡೆಸ್ದೆ. ಆಮೇಲೆ ಹೊಡೆಸಿದ ನಂತರ ಇದರ ಕಾಂಬಿನೇಷನ್ ಆಗಿ ಮುದ್ದೆ ಮಾಡಿದ್ರೆ ಆಯ್ತಂತ ಹಿಟ್ಟೆಲ್ಲ ಸಾಣಿಸ್ತಾ ಇದ್ದೆ. 1 ಬೌಲ್ ಹಿಟ್ಟು ತೊಗೋಬೇಕು ಮೊದಲು, ಆಮೇಲೆ ಅದನ್ನೆಲ್ಲ ಸಾಣಿಸ್ಕೋಬೇಕು. ಅದು ಸಾಣಿಸಿದ್ದಾದಮೇಲೆ ನಿಮಗೆ ಕಮ್ಮಿ ಆಯ್ತಪ್ಪ ಇಬ್ಬರಿಗೆ ಅಂತ ಅನಿಸಿದ್ರೆ ಇನ್ನೊಂದು ಬೌಲ್ ಇರುತ್ತಲ್ಲ ಅದು ಫುಲ್ ತೊಗೋಬಾರ್ದು, ಜಾಸ್ತಿ ಆಗುತ್ತೆ. ಅರ್ಧನೇ ತೊಗೊಂಡು ಹಾಕಿ ಅದನ್ನೊಂದು ಸ್ವಲ್ಪ ಸಾಣಿಸ್ಕೋಬೇಕು. ಹಿಟ್ಟಲ್ಲಿ ಏನಾದರೂ ಹುಳು ಅದು ಇದ್ದರೆ ಎಲ್ಲ ಸಾಣಿಸಿದ ನಂತರ ಹೋಗುತ್ತಲ್ಲ ಅದಕ್ಕೆ. ಆಮೇಲೆ ನಮ್ಮ ಪತಿ ದೇವರು ಮೊಟ್ಟೆ ಒಂದು ಇಡು ನಂಗೆ ಬೇಯೋಕ್ಕೆ ಬೇಕು ಅಂತಂದರು. ಹಂಗೆ ಮೊಟ್ಟೆನೂ ಒಂದು ಬೇಯೋಕ್ಕಿಟ್ಟೆ. ಅದು ಕುದೀತಾ ಇತ್ತು. ಈ ಸೈಡು ಸೀಟಿ ಎಲ್ಲ ಕುಲ್ಲ ಆಗಿದೆ ಏನಂತ ನೋಡಿ ಹಾಗೆ ಎಲ್ಲನೂ ತರಕಾರಿ ಎಲ್ಲ ಹೆರಚಿದೆ ಸಾಂಬಾರಿಗೆ ಹಾಕಬೇಕು ಅಂತ ಹೇಳಿ ಹೆರಚಿ ಈ ಕಡೆ ಹಿಟ್ಟನ್ನು ಕೂಡ ಇಟ್ಟಿದ್ದೆ. ನಂತರ ಒಗ್ಗರಣೆ ಹಾಕ್ತಾಯಿದ್ದೆ. ಒಗ್ಗರಣೆ ಹಾಕಿ ಎಲ್ಲ ಮಿಕ್ಸ್ ಮಾಡಿ ನಂತರ ಅದು ಇದನ್ನ ಸೀಟಿ ಹೊಡೆದಿತ್ತಲ್ಲ ಅದೆಲ್ಲ ಸಾಂಬಾರದ್ದು ಕಟ್ಟು ಹಾಕ್ತಾಯಿದ್ದೆ. ಹಾಕಿ ಮಿಕ್ಸ್ ಮಾಡ್ತಾ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೆ. ನಂತರ ಕುದೀತಾ ಇತ್ತು ಅಂತ ಸ್ಮೆಲ್ ತನಕ ಸೂಪರಾಗಿ ಬರ್ತಾಯಿತ್ತು. ತುಂಬಾ ಚೆನ್ನಾಗಾಗಿತ್ತು ಸಾಂಬಾರು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗಿರುತ್ತೆ. ಸಾಂಬಾರು ಪುಡಿ ಎಲ್ಲ ಹಾಕಿ ಮಾಡಿದ್ದೆ. ನಂತರ ಒಂದು ಸ್ವಲ್ಪ ಬಾಂಡೆ ಇತ್ತು, ತೊಳ್ಕೊಂಡೆ. ಆಮೇಲೆ ಅಕ್ಕಿನೂ ಇಟ್ಟಿದ್ದೆ ಅನ್ನ ಮಾಡೋಕ್ಕೆ ಅಂತ. ಆಮೇಲೆ ತುಪ್ಪ ಇದಕ್ಕೆ ಯಾಕೆ ಹಚ್ತಾ ಇದ್ದೀನಿ ಅಂತಂದರೆ ಇದರಲ್ಲಿ ಹಿಟ್ಟು ಹಾಕಿ ತಿರುಗ್ಸೋಕ್ಕೆ, ರಾಗಿ ಹಿಟ್ಟು ಅದಕ್ಕೆ ಹಚ್ಚಿ ಒಂದು ಸ್ವಲ್ಪ ನೀರು ಕುದಿಯೋಕೆ ಇಟ್ಟಿದ್ದೆ. ಈ ಕಡೆ ಸಾಂಬಾರು ಕೂಡ ಆಗಿತ್ತು. ನಂತರ ಈ ಕಡೆ ಹಿಟ್ಟೂ ಇಟ್ಟಿದ್ದೆ. ಆಮೇಲೆ ನಮ್ಮ ಪತಿ ದೇವ್ರಿಗೆ ಮಾಡು ಅಂತ ಅಂದೆ. ಅವರು ಬಂದು ಸ್ವಲ್ಪ ನಂಗೆ ಮುದ್ದೆ ಮಾಡಿಕೊಟ್ರು. ಆಮೇಲೆ ಇಬ್ಬರು ಕೂಡಿ ಮಧ್ಯಾಹ್ನ ಊಟ ಮುಗಿಸ್ಕೊಂಡ್ವಿ. ಮುದ್ದೆ ಸಾಂಬಾರು ತಿಂದ್ವಿ. ಅಷ್ಟರಲ್ಲಿ ಮಳೆ ಜೋರಾಗಿ ಬರ್ತಾಯಿತ್ತು. ನೋಡಿ ಮಳೆ ಸೌಂಡ್ ಎಷ್ಟು ಜೋರಾಗಿದೆ ಅಂತ. ಫುಲ್ಲು ಜೋರಾಗಿ ಮಳೆ ಬರ್ತಾಯಿತ್ತು. ಇಷ್ಟೊಂದು ಜೋರಾಗಿ ಮಳೆ ಬರ್ತಿದೆ ಅಂತ. ಜೂನ್ ಸ್ಟಾರ್ಟಿಂಗಲ್ಲಿ ಆಗಿಲ್ಲ, ಈಗ ಜೂನ್ ಎಂಡಲ್ಲಿ ಆಗ್ತಾಯಿದೆ ಅಂತ ನಾನು ಪತಿ ದೇವ್ರು ಮಾತಾಡ್ತಾ ಇದ್ವಿ.
23ನೇ ಡೇಟ್ಗೆ ಅವತ್ತು ಹೇಳಿದ್ದೆ ಅಲ್ಲ, ಅವತ್ತು ನನ್ನ ಪತಿದೇವರು ಅಷ್ಟೇ ಬಂದು ಹೋಗಿದ್ರು ನಾನು ನೋಡೋಕ್ಕೆ. ಇವತ್ತು ನಮ್ಮ ಅತ್ತೆಯವ್ರು ಎಲ್ಲರೂ ಬರ್ತಾರೆ ಅಂತ ಫೋನ್ ಹಚ್ಚಿ ಹೇಳಿದ್ರು, ಇಷ್ಟ ಆಗಿದೆ ಕನ್ಯಾ, ನಾವು ನೋಡೋಕೆ ಬರ್ತೀವಿ ಅಂತ. ಆಗ ನಾನು ಈ ಥರ ರೆಡಿಯಾಗಿ ಕಾಯ್ತಾ ಇದ್ದೆ. ಆಗ ನಮ್ಮ ಅತ್ತೆನೂ ಬಂದು ಎಲ್ಲ ಮಾತಾಡಿಸಿ ಹೂ ಮುಡಿಸಿ ಆಗ ನಮ್ಮ ಅತ್ತೆ ಏನು ಕೇಳಿದ್ರು ಅಂದರೆ, ಅದು ಕೇಳಿನೇ ನಾನು ಶಾಕ್ ಆಗಿಬಿಟ್ಟೆ. ಯಾಕಂದರೆ ಅಡುಗೆ ಮಾಡೋಕ್ಕೆ ಬರುತ್ತಾ, ಎಲ್ಲ ಮನೆ ಸಂಭಾಳಿಸ್ತೀಯ, ಇದೆಲ್ಲ ಕೇಳೋದು ಬಿಟ್ಟು ಜಾಬ್ ಮಾಡ್ತೀಯಾ ಅಂತ ಕೇಳಿದರು. ಹ್ಞೂ ಮಾಡ್ತೀನಿ ಅಂತ ಅಂದೆ. ಯಾಕಂದರೆ ನಾನು ಜಸ್ಟ್ ಆಗ MBA ಮುಗ್ದಿತ್ತು, ಇನ್ನೂ ಜಾಬ್ ಮಾಡ್ತಿರಲಿಲ್ಲ. MBA ಮುಗೀತು ಅಂದ ತಕ್ಷಣವೇ ನಾನು ತೋರ್ಸೋಕ್ಕೆ ಚಾಲೂ ಮಾಡಿದರು. ಯಾಕಂತಂದರೆ ಕೇಳ್ಕೊಂಬಂದಿದ್ರು, ಜಾಬ್ ಮಾಡಿಸೋದಾ ಅಥವಾ ತೋರಿಸ್ಬೋದಾ ಅಂತ. ತೋರಿಸಿ 7 ವರ್ಷ ತುಂಬಿಕೊಡ್ದೆ ಆಗೇ ಬಿಡುತ್ತೆ ಅಂತಂದಿದ್ರು, ಅದಕ್ಕಾಗಿ ತೋರಿಸ್ತಾ ಇದ್ದರು. ಆಮೇಲೆ ನಾನು ಹ್ಞೂ ಮಾಡ್ತೀನಿ ಅತ್ತೆ ಅಂತ ಅಂದೆ. ಅಣ್ಣನ ಹಾಂ ಆಯಿತು, ನಮಗೆ ಓಕೆ ಆಗಿದೆ ಕನ್ಯಾ ಅಂತ ಅಂದರು. ಆಗ ನನ್ನ ಕೇಳಿದರು, ನಾನು ಹ್ಞೂ ಓಕೆ ಅಂತ ಅಂದೆ. ಆ ನಂತರ ನಾನು ಹಾಗೆ ಹೇಗಾದರೂ ಸಾರಿ ಹಾಕ್ಕೊಂಡಿದ್ದೆ ಅಂತ ಒಂದು ರೀಲ್ಸ್ ಮಾಡಿದ್ರೆ ಆಯಿತು ಅಂತ, ಮೆಮೊರಿಗಿರುತ್ತೆ ಅಲ್ವಾ ಅಂತ ಯಾವ್ದು ಮಾಡಲಿ ಅಂತ ಒಂದು ರೀಲ್ಸ್ ಮಾಡಿದ್ದೀನಿ. ಈಗ ಹಾಕ್ತೀನಿ ನೋಡಿ ಹೇಗಿದೆ ಅಂತ, ನೋಡಿ ಹೇಳಿ ಹೇಗಾಗಿದೆ ರೀಲ್ಸ್ ಅಂತ. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸುಮ್ಮ ತಮಾಷೆಗೆ ಮಾಡಿದ್ದು. ಓಕೆ, ನನಗೆ ಇಂಪ್ರೆಸ್ ಆಗೋ ಥರ ಏನಾದ್ರು ಹೇಳು. ಹಾಂ, ನಮ್ಮ ಬಾಸು ಅಪ್ಪು ಮುಂದಿನ ಸಲ RCBಗೆ ಕಪ್ಪು. ಹಾರ್ಟ್ಗೆ ಚುಚ್ಚಿಬಿಟ್ಲು ಕಣೋ, ಕರ್ಕೊಳ್ಳೋ ಒಳಕ್ಕೆ. ಹಾಗೆ ಇದೊಂದು ರೀಲ್ಸ್ ಮಾಡಿ ನಂತರ ಸಾರಿ ಎಲ್ಲ ಚೇಂಜ್ ಮಾಡಿ ಬೇರೆ ಡ್ರೆಸ್ ಹಾಕ್ಕೊಂಡು ಹಾಗೆ ಕೂತು ಮಾತಾಡ್ತಾ ಕುಂತಿದ್ವಿ. ಹೇಗೆ ಹುಡುಗನ ಮನೆಯವರೆಲ್ಲ ಸರಿ ಇದ್ದಾರಲ್ಲ, ಚಲೋ ಇದ್ದಾರೆ, ಚೆನ್ನಾಗಿ ಮಾತಾಡಿಸ್ತಾರೆ ಅಂತ. ಇಷ್ಟ ಆಗಿತ್ತು ಹೆಣ್ಣು ನೋಡೋ ಶಾಸ್ತ್ರದ್ದು. ಮುಂದೇನಾಯಿತು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಎಕ್ಸಾಕ್ಟ್ 3 ಇಯರ್ಸ್ ಹಿಂದೆ ಇದೇ ಡೇಟಿಗೇ ಅವರು ನಮ್ಮ ಅತ್ತೆಯವ್ರು ನನ್ನ ನೋಡೋಕೆ ಬಂದಿದ್ದು. ನೀವು ಡೇಟ್ ಸಹ ನೋಡ್ಬೋದು. ನೆಕ್ಸ್ಟ್ ಹಾಗೆ ಈವ್ನಿಂಗ್ ಆಯಿತು, ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಮಾರ್ನಿಂಗಿಂದ, ಅದೆಲ್ಲನೂ ತೊಳ್ಕೊಂಡು ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ತಾಯಿದ್ದೆ. ಎಲ್ಲ ಊದಿನ ಕಡ್ಡಿ ಇರುತ್ತಲ್ಲ ಅದೆಲ್ಲನೂ ಬೆಳಗ್ತಾ ಇದ್ದೆ. ಎಲ್ಲ ದೇವ್ರಿಗೇನು ಬೆಳಗಿ ನಂತರ ಏನು ಮಾಡಬೇಕಂತ ನೋಡ್ತಾ ಇದ್ದೆ. ಅಷ್ಟರಲ್ಲಿ ಚಹಾ ಮಾಡು ಅಂತ ಅಂದು ನಾನು ನಮ್ಮ ಪತಿ ದೇವ್ರಿಗೋಸ್ಕರ ಬಿಸಿ ಚಹಾ ಮಾಡಿ ನಂತರ ಚೆನ್ನಾಗಿ ಸೋಸಿ ನಮ್ಮ ಮನೆಯವ್ರಿಗೆ ಟೀ ಕೊಟ್ಟು ಬಂದೆ. ಅಷ್ಟರಲ್ಲಿ ನೈಟು ಆಗ್ತಾಯಿತ್ತು. ಹಾಗೆ ಏನಾದರೂ ಮಾಡಬೇಕು ನೈಟ್ ಅಂತ ಹಿಟ್ಟು ನಾದಿದೆ. ಗೋಧಿ ಹಿಟ್ಟು ನಾದಿಟ್ಟು ಎಲ್ಲನೂ ಉಳ್ಳಿನೂ ಮಾಡಿಕೊಂಡು ಇಟ್ಟೆ. ಚಪಾತಿ ಮಾಡಿದರೆ ಆಯಿತು. ಆಮೇಲೆ ರೈಸಿಗೂ ಕೂಡ ಇಟ್ಟಿದ್ದೆ. ನಂತರ ಚಪಾತಿಗೆ ಎಲ್ಲ ಹಿಟ್ಟು ಕಲಸಿ ತೆವೆ ಇಟ್ಟು ನಂತರ ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಚಪಾತಿ ಮಾಡಿ ಎಲ್ಲ ಬೇಯಿಸ್ಕೊಂಡು ಎಷ್ಟು ನಮಗೊಂದು 2 ಚಪಾತಿ, ನಮ್ಮ ಪತಿದೇವ್ರಿಗೂ ಒಂದು 3 ಚಪಾತಿ ಅಂತ ಹೇಳಿ ಲೆಕ್ಕ ಹಾಕಿ ಮಾಡ್ತಾಯಿದ್ದೆ. ಇಲ್ಲಿ ಬೇಯಿಸ್ತಾ ಇದ್ದೆ, ನಂತರ ಇಲ್ಲಿ ಉದ್ದಿ ಎಲ್ಲ ಮಾಡ್ತಾಯಿದ್ದೆ. ನಂತರ ಈ ಸೈಡು ಹಾಲಿಟ್ಟಿದ್ದೆ. ಹಾಲು ಹಾಕ್ಕೊಂಡ್ರು ಆಯಿತಾ ಅಂತ ಹೇಳಿ ಚಪಾತಿ ಎಲ್ಲ ಮಾಡಿ ಹಾಕಿ ನಂತರ ಇದಕ್ಕೆ ಕಾಂಬಿನೇಷನ್ ಆಗಿ ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೆ, ಅಂದರೆ ಎಗ್ ಸಾಂಬಾರು. ಅದಕ್ಕೆ ಎಗ್ ಎಲ್ಲನೂ ಇಟ್ಟಿದ್ದೆ. ಇಲ್ಲಿ ಎಗ್ ನೋಡಿ ಹೇಗೆ ಒಡೆದೋಗಿದೆ ಅಂತ. ನಂತರ ಎಲ್ಲನೂ ಇಟ್ಟು ಮಿಕ್ಸಿಲಿ ಎಲ್ಲ ಆಡಿಸಿಟ್ಟಿದ್ದೆ. ಎಲ್ಲ ಒಗ್ಗರಣೆ ಹಾಕೋಕ್ಕೆ ಹೆರಚಿಟ್ಕೊಂಡಿದ್ದೆ. ನಂತರ ಹೆರಚಿಟ್ಕೊಂಡು ಒಗ್ಗರಣೆ ಹಾಕಿ ಹೀಗೆ ಮೊಟ್ಟೆ ಸಾಂಬಾರನ್ನ ಎಲ್ಲನೂ ರೆಡಿ ಮಾಡಿ ಎಲ್ಲ ಊಟ ಮಾಡಿದ್ವಿ. ಅಷ್ಟು ಅನ್ಕೊಡ್ದೆ ನೈಟ್ ಆಗಿತ್ತು. ಹಾಲು ಕಾಯಿಸ್ತಾ ಇದ್ದೆ. ಹಾಲು ಕಾಯಿಸಿ ನೈಟ್ ನಮ್ಗೆ ಹಾಲು ಕುಡಿದು ಮಲ್ಕೋತೀವಿ ನಾವಿಬ್ಬರು. ಅದಕ್ಕೆ 2 ಲೋಟಕ್ಕೆ ಹಾಲು ಹಾಕಿದೆ. 2 ಗ್ಲಾಸ್ಗೆ ಹಾಲು ಹಾಕಿ ಕುಡಿದು ಎಲ್ಲ ಮಾಡಿ ಮಲ್ಕೋ ಹೊತ್ತಿಗೆ 11 ಗಂಟೆನೇ ಆಗೋಗಿತ್ತು ಟೈಮು. ಓಕೆ, ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡ್ತೀನಿ. ಬಾಯ್, ಟಾಟಾ, ಗುಡ್ ನೈಟ್ ರೀ.